ಹಿಂದಿನ ದಿನ ರಾತ್ರಿನೇ ನಾನಿಲ್ಲಿ ಒಂದು ಕಪ್ ಕಾಬೂಲ್ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ನೋಡೋ ಅಷ್ಟರಲ್ಲಿ ನೋಡಿ ಇಷ್ಟು ದಪ್ಪ ಆಗಿರುತ್ತೆ ಕಾಳು. ತುಂಬಾನೇ ಚೆನ್ನಾಗಿ ನೆಂದಿರುತ್ತೆ. ಚೆನ್ನಾಗಿ ನೆಂದಿರ್ತಕ್ಕಂಥ ಕಾಬೂಲ್ ಕಡಲೆನ ಒಂದು ಕುಕ್ಕರ್‌ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾಳು ಮುಳುಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಇದ್ರ ಜೊತೆಗೆ ನಾನು ಫ್ಲೇವರ್‌ಗೆ ಅಂತ 1 ಇಂಚು ಚಕ್ಕೆ, 1 ಪಲಾವ್ ಎಲೆನ ಸೇರಿಸ್ಬಿಟ್ಟು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಕಾಬೂಲ್ ಕಡಲೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ 5 ವಿಷಲ್‌ನ ನಾವಿಲ್ಲಿ ತಗೋಬೇಕಾಗತ್ತೆ. 5 ವಿಷಲ್ ಆಗೋ ಅಷ್ಟರಲ್ಲಿ ಕೆಲವೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಇಂಚಷ್ಟು ಶುಂಠಿ, 1 ಈರುಳ್ಳಿ ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದೇ ರೀತಿಯಾಗಿ ಇಲ್ಲಿ ನಾನು 1.5 ಟೊಮೊಟೊ ತಗೊಂಡಿದ್ದೀನಿ. ಅದನ್ನು ಕೂಡ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಇನ್ನೊಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರ್ತಕ್ಕಂಥದ್ದು. ತುಂಬಾನೇ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ ಇದು ಈರುಳ್ಳಿನ. ಜೊತೆಗೆ 2 ಹಸಿಮೆಣಸಿನಕಾಯಿ ಮಧ್ಯದಲ್ಲಿ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಆ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಒಂದ್ 2 ನಿಮಿಷ ಈ ರೀತಿ ಬಾಡಿಸ್ಕೊಳ್ಬೇಕು. ಇದು ಚೆನ್ನಾಗಿ ಬೆಂದ್ಮೇಲೆ ನಾನಿಲ್ಲಿ ಟೊಮೊಟೊ ಪ್ಯೂರಿ ಮಾಡಿಟ್ಟಿದ್ನಲ್ಲ, ಆ ಟೊಮೊಟೊ ಪ್ಯೂರಿನಿ ಕೂಡ ಹಾಕಿದ್ದೀನಿ. ಇಲ್ಲಿ ಟೊಮೊಟೊದು ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗೋವರೆಗೂನು ಒಂದ್ 2ರಿಂದ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ನಾನಿಲ್ಲಿ 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನ್ ಅಷ್ಟು ಚೋಲೆ ಮಸಾಲ ಪೌಡರ್‌ನ ಹಾಕಿದ್ದೀನಿ. ನಾನಿಲ್ಲಿ ಖಾರದ ಪುಡಿನ ಬ್ಯಾಡಗಿ ಮೆಣಸಿನಕಾಯಿ ಪೌಡರ್ ಬರುತ್ತಲ್ವಾ ಅದನ್ನ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬಾ ಖಾರ ಇಷ್ಟಪಡ್ತೀರಾ ಅಂತ ಅಂದ್ರೆ ಗುಂಟೂರು ಮೆಣಸಿನಕಾಯಿ ಪೌಡರ್ ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದ್ರದ್ದು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗ್ಬೇಕು. ಅಷ್ಟರಲ್ಲಿ ನೋಡಿ ಈ ಕಡೆ ಕಾಬೂಲ್ ಕಡಲೆ 5 ವಿಷಲ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಅದಕ್ಕೆ ಪಲಾವ್ ಎಲೆ ಮತ್ತೆ ಚಕ್ಕೆ ಹಾಕಿದ್ನಲ್ವಾ, ಅದನ್ನ ತೆಗಿತಾ ಇದ್ದೀನಿ. ಅದು ಫ್ಲೇವರ್ ಬಿಟ್ಕೊಂಡಿರುತ್ತೆ, ನಮ್ಗಷ್ಟೇ ಸಾಕು. ಅದೇನಾದ್ರೂ ಒಳಗಡೆ ಸಿಗೋ ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನ ತೆಗ್ದಿಟ್ಕೊಳ್ತೀನಿ. ಅಷ್ಟರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಡಕ್ ಶುರುವಾಗಿದೆ. ಚೆನ್ನಾಗಿ ಈ ಮಸಾಲೆ ಕೂಡ ಬೆಂದಿದೆ. ಇವಾಗ ನಾವು ಕಾಬೂಲ್ ಕಡಲೆನ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನ ನೀರ್ ಸಮೇತ ಇದ್ರೊಳಗಡೆ ಸೇರಿಸ್ಕೊಳ್ಬೇಕು. ನಾನು ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳಿಲ್ಲ. ಯಾಕೆಂದ್ರೆ ನಾವು ನೀರ್ ಸಮೇತ ಹಾಕೊಳ್ತಾ ಇದ್ದೀವಿ ಕಾಬೂಲ್ ಕಡಲೆನ. ಆಲ್ರೆಡಿ ನಾನು ಬೇಯೋದಕ್ಕೆ ಅಂತೇಳಿ ಉಪ್ಪನ್ನ ಸೇರಿಸಿದ್ನಲ್ಲ, ಉಪ್ಪು ಸಾಕಾಗತ್ತೆ. ನೀವೇನಾದ್ರೂ ಮಾಡ್ಬೇಕಾದ್ರೆ ಉಪ್ಪು ಕಡಿಮೆ ಹಾಕಿದ್ರೆ ಒಂದ್ಸಲ ಟೇಸ್ಟ್ ನೋಡಿ ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕೊಳ್ಬಹುದು. ಸೊ ನಾನೀಗ ಎಕ್ಸ್ಟ್ರಾ ಹಾಕ್ತಾ ಇಲ್ಲ. ಈಗ ಕಾಬೂಲ್ ಕಡಲೆ ಎಲ್ಲ ಹಾಕಿದ್ಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಮ್ಗೆ ಒಂದು ಕನ್ಸಿಸ್ಟೆನ್ಸಿ ಬರ್ಬೇಕು. ಈಗ ಆಲ್ರೆಡಿ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ, ಕಾಬೂಲ್ ಕಡಲೆ ಕೂಡ ಬೆಂದಿದೆ. ಸೊ ಇವಾಗ ನಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಒಂದು 8ರಿಂದ 10 ನಿಮಿಷಗಳ ಕಾಲ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕಾಬೂಲ್ ಕಡಲೆ ಹಾಕಿದ್ಮೇಲೆ ನಾನು ಒಂದು 10 ನಿಮಿಷದಿಂದ ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಷ್ಟಿದ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗತ್ತೆ. ಸೊ ಇದನ್ನ ನಾವು ಚಪಾತಿ, ಪೂರಿ, ದೋಸೆ ಅಥವಾ ರೋಟಿ ಜೊತೆಗೆ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೇಮ್ ನಿಮ್ಗೆ ಈ ಪಂಜಾಬಲ್ಲೆಲ್ಲ ತುಂಬಾನೇ ಫೇಮಸ್ಸು ಈ ಚೋಲೆ ಭಟೂರೆ ಅಂತ ಅಂದ್ರೆ ತುಂಬಾನೇ ಫೇಮಸ್ಸು. ಹಾಗಾಗಿ ಇವತ್ತು ನಾನು ಕೂಡ ನಮ್ಮನೇಲಿ ಚೋಲೆ ಮಸಾಲಾನ ಮಾಡಿದ್ದೀನಿ. ಈ ಚೋಲೆ ಮಸಾಲಾ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಚಾನಲ್‌ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಫೇಸ್‌ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.